ಗುರು ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ನೋಡ್ಕೊಂಡು ಒಂದು 500 ಮೀಟ್ರ್ ಮುಂದೆ ಬಂದಿಲ್ಲ ಗುರು, ಮತ್ತೆ ಟ್ರಾಫಿಕ್ ಜಾಮು ಏನಕ್ಕೆ ಅಂತ ಗೊತ್ತಿಲ್ಲ. ನಮ್ದು ಹೈದರಾಬಾದ್ ಹೈವೇಲಿ ಜಡ್ಚರ್ಲ ಇನ್ನೊಂದು 20 ಕಿಲೋಮೀಟ್ರ್ ಐತೆ. ನಾವು ಗುರು ಅಲ್ಲೆಲ್ಲ ಲೋಡ್ ಆಗಿ ಬಿಲ್ ಇಸ್ಕೊಂಡು ಹೊರಟ್ಬಿಟ್ವಿ ನಾವು. ಬಲ್ಪ್ ಗಿಲ್ಪ್ ಏನೂ ಹಾಕೊಳ್ಳಿಲ್ಲ, ಸೀದಾ ನೀರು ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಟ್ರಾಫಿಕಲ್ಲಿ ಇದ್ದೀವಿ, ಮುಂದೆನೇ ಐತೆ ರಿಂಗ್ ರೋಡು. ರಿಂಗ್ ರೋಡ್ಗೆ ಹತ್ಕೊಂಡು ಸೀದಾ ಹೋಗೋದು. ಇಲ್ಲೇ ಐತೆ ನೋಡ್ರಿ ರಿಂಗ್ ರೋಡ್ಗೆ ಹತ್ತಾ ಇದ್ದೀನಿ. ರಿಂಗ್ ರೋಡ್ಗೆ ಹತ್ಕೊಂಡೆ ಅಲ್ಲ, ರಿಂಗ್ ರೋಡ್ ಅಲ್ಲ, ಮುಂದೆ ರಿಂಗ್ ರೋಡ್ ಐತೆ. ರಿಂಗ್ ರೋಡ್ ಹತ್ಕೊಂಡು ಹೋಗ್ತಾ ಇರೋದೆ. ರಿಂಗ್ ರೋಡ್ಗೆ ಹತ್ಕೊಂಡು ಸೀದಾ ರಿಂಗ್ ರೋಡ್ ಹತ್ಕೊಂಡು ಸೀದಾ ಹೋಗಿ ಮತ್ತೆ ರಿಂಗ್ ರೋಡಲ್ಲಿ ಇಳ್ಕೊಂಡು ನಮ್ಮ ಬೆಂಗಳೂರು ಹೈವೇ ಕನೆಕ್ಟ್ ಆದರೆ ಅಲ್ಲಿಂದ ನಾವು ಹೋಗೋದು ರಾಯಚೂರು ರೋಡಲ್ಲಿ. ಯಾಕಂದರೆ ಟನ್ನೇಜ್ ಕಮ್ಮಿ ಐತೆ, ಆರಾಮಾಗಿ ನಿಧಾನ ಹೊರಟೋಗ್ತೀವಿ. ರಾಯಚೂರು, ಬಳ್ಳಾರಿಯಿಂದ ಚಳ್ಳಕೆರೆಯಿಂದ ಹಿರಿಯೂರಿಂದ ಹುಳಿಯಾರಿಂದ ತಿಪ್ಟೂರಿಂದ ಗಂಡಸಿ, ಹಾಸನ, ಹಿಂಗೆ ಹೊರಟೋಗ್ಬಿಡ್ತೀವಿ. ಫಸ್ಟು ರಿಂಗ್ ರೋಡ್ಗೆ ಹತ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಸಿಗೋಣ ಬನ್ನಿ. ನಮ್ಮ ಮಕ್ಳಿಲ್ಲಿ ಸಾಯ್ತಾರೆ ಗುರು ಇಲ್ಲೆಲ್ಲ. ಬೈಕ್ನವ್ರಂತೂ ಹೈದ್ರಾಬಾದಲ್ಲಿ ಬೈಕ್ನವರು ಕಾರವ್ರದ್ದು ಸಿಕ್ಕಾಬಟ್ಟೆ ಕಾಟ. ಕಾರವ್ರಿಗೆ ಕಾರ್ ಓಡ್ಸೋಕೆ ಬರಲ್ಲ, ಬೈಕ್ ಓಡ್ಸೋಕೆ ಬರಲ್ಲ. ಬೈಕವ್ರು ಕಾರ್ ಓಡಿಸ್ದಂಗೆ ಓಡಿಸ್ತಾರೆ, ಕಾರವ್ರು ಬೈಕ್ ಓಡಿಸ್ದಂಗೆ ಓಡಿಸ್ತಾರೆ. ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಹೋಗ್ಬಿಟ್ಟು ಸಿಗೋಣ ಬರ್ರಿ. ಹೈದ್ರಾಬಾದ್ ರಿಂಗ್ ರೋಡ್ ಹತ್ತೀನಿ ಫಸ್ಟ್. ನೋಡ್ರಿ ಗುರು, ಇನ್ನೊಂದು ಕಿಲೋಮೀಟ್ರ್ ಐತೆ ಹೈವೇ. ನೋಡ್ರಿ ಬಿಲ್ಡಿಂಗ್ಗಳು. ನೈಟ್ ಹೊತ್ತಲ್ಲಿ ಸಿಟಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ಈ ಥರ ಎಲ್ಲ ನೋಡ್ತಿರ್ಬೇಕು ಕಣ್ಣಲ್ಲಿ ಅವಾಗ. ಇದೆಲ್ಲ ಸಾಧ್ಯ ಆಗೋದು ನಮ್ಮ ಡ್ರೈವರ್ ಹತ್ರ ಅಷ್ಟೇ. ಇವೆಲ್ಲ ಡ್ರೈವರ್ ಅಂದಮೇಲೆ ಎಲ್ಲ ಕಡೆ ಹೋಗ್ತಾ ಇರ್ಬೇಕು, ಎಲ್ಲ ಕಡೆ ನೋಡ್ತಾ ಇರ್ಬೇಕು, ಸುತ್ತಾಡ್ತಾ ಇರಬೇಕು. ನನ್ನ ತಮ್ಮ ನೋಡೋಣ ಅಂತಾನೆ ಅಲ್ಲಿ ಇಲ್ಲಿ. ಅಕ್ಕ ಟಾರ್ಪಲ್ ಹಾಕೊಂಡು ಊಟ ತಿಂಡಿ ಇಲ್ಲ ಗುರು ಬೆಳಗ್ಗೆಯಿಂದ. ಇದು ಯಾವುದೋ ಬಿಲ್ಡಿಂಗ್ ಲೈಟ್ ಆಫ್ ಮಾಡಿಬಿಟ್ಟದೆ. ಇದ್ದಿದ್ರು ಚೆನ್ನಾಗಿ ಕಾಣಿಸೋದು. ನೋಡ್ರಿ ಕ್ಯಾಮ್ರಾದಲ್ಲಿ ಕಾಣೋದೇ ಇಲ್ಲ, ಬರೀ ಗ್ಲಾಸಿಂದ ನಾವು ಮಾಡ್ಬಿಟ್ಟು ಬೇಡಲ್ಲ ಗುರು ನಮ್ದಕ್ಕೆ. ನೋಡ್ರಿ ಇಲ್ಲೆಲ್ಲ ನಮ್ಮ ಬೆಂಗಳೂರು ಅಷ್ಟೇ ಗುರು. ನಮ್ಮ ಬೆಂಗಳೂರು ನೈಟ್ ಹೊತ್ತು ಹಿಂಗೆ ಕಾಣಿಸ್ತದೆ. ನಮ್ಮ ಬೆಂಗಳೂರು ಸಿಟಿಗಿನ್ನ ಯಾವ ಸಿಟಿನೂ ಇಲ್ಲ. ಅಣ್ಣ ಕೆರೆಯಿಂದ ಆರಿಸ್ಕೊಂಡು ಹೋಗ್ತಾನೆ. ಸಿಡಿತಾ ನಾವು ಆರಿಸಿದ್ರೆ ಒಂದು ಕಾರೇ ಮುಚ್ಚೋಗಿರೋದು ಗುರು. ರಿಂಗ್ ರೋಡು ಅಲ್ಲಿ ಕಾಣಿಸ್ತಿದೆಯಲ್ಲ, ರಿಂಗ್ ರೋಡ್ ಹತ್ಕೊಂಡು ಹೊಲ್ಟೋಗ್ಬಿಟ್ರೆ ರಿಂಗ್ ರೋಡ್ ಮೇಲೆ ಐತೆ. ರಿಂಗ್ ರೋಡ್ ಹತ್ಬಿಟ್ಟು ನಾ ಕಾಣೋ ಲೋಕವನ್ನು ಕಾಣೋರು ಯಾರು ಅಂತ ಹೋಗ್ತಾ ಇರೋದು. ಇಲ್ಲೇನೋ ಆಗ್ಬಿಟ್ಟೈತೆ, ಟಿಪ್ಪರ್ಗೆ ಅಡ್ಡ ಬಂದ್ಬಿಟ್ಟೈತೆ ಬಸ್ಸಿಗೆ. ಗುರು ಬರ್ರಿ ಹತ್ಕೊಂಡು ಹೊಲ್ಟೋಗ್ಬಿಡೋಣ. ಫಸ್ಟ್ ರಿಂಗ್ ರೋಡ್ ಇಳಿತಿದ್ದಂಗೆ ಶಾದ್ನಗರ ಎಲ್ಲಾದರೂ ಊಟ ಗಿಟ ಮಾಡ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಒಂದು 3,000 ರೂಪಾಯಿಗೆ ರಾಯಚೂರಿಗೆ ಹೋದ್ಮೇಲೆ ನಮ್ಮ ಕರ್ನಾಟಕ ಮಾಡಿಸ್ತಿದ್ದೆ. ಕರ್ನಾಟಕದಲ್ಲೇ ಡೀಸೆಲ್ ಹಾಕ್ಸ್ಕೊಳ್ಳೋದು. ಇಲ್ಲಿ 4 ರೂಪಾಯಿ ಜಾಸ್ತಿ, ಅಲ್ಲೋಗಿ ಹಾಕ್ಸ್ಕೊಬಿಡೋದ ಗುರು. ಅಂತೂ ಇಂತೂ ನಮ್ಮ ರಿಂಗ್ ರೋಡ್ಗೆ ಹತ್ಬಿಟ್ವಿ. ಬೆಂಗಳೂರು ಹತ್ರ ಇಳ್ಕೊಬಿಟ್ರೆ, ಬೆಂಗಳೂರು ರೋಡಿಗೆ ಇಳ್ಕೊಬಿಟ್ರೆ ನಾವು ರಿಂಗ್ ರೋಡಿಂದ ಮತ್ತು ಅಲ್ಲಿಂದ ನಮ್ಮ ಹೈವೇ. ನಮಗೆ ಏನು ಖುಷಿ ಆಗುತ್ತೆ ಏನೋ ಗೊತ್ತಿಲ್ಲ ಗುರು. ಲಾರಿಯವ್ರಿಗೆ ಈ ಸಿಟಿ ಒಳಗಿಂದ ರಿಂಗ್ ರೋಡಿಗೆ ಬರ್ತಿದ್ದಂಗೆ, ಸಿಟಿಯಿಂದ ಹೊರಗೆ ಬರ್ತಿದ್ದಂಗೆ ನಮ್ಗಾಗೋ ಖುಷಿ ಯಾವುದ್ರಲ್ಲೂ ಆಗಲ್ಲ. ಈ ರಿಂಗ್ ರೋಡ್ ಹತ್ತುತ್ತಿದ್ದಂಗೆ ನನ್ನ ಮಗಂದು ಬೈಕವ್ರದ್ದು, ಕಾರವ್ರದ್ದು, ಆಟೋದವ್ರದ್ದು ಕಾಟ ತಪ್ಪಿಬಿಡುತ್ತೆ. ನೋಡ್ರಿ ಇದು ಅಲ್ಲಿ ಹೋಗುವ ಗಾಡಿ ಬರ್ತಾ ಇದೆ. ನಾವು ಆರಾಮಾಗಿ ಹೋಗ್ತಾ ಇದ್ದೀವಿ. ಡೀಸೆಲ್ ಬೇರೆ ಕಮ್ಮು ಗುರು. ಎಂಥ ಫ್ರಾಡ್ ಮಾಡ್ತಾರೆ ಅಂದರೆ ಬಂಕ್ಗಳಲ್ಲಿ. ಇಲ್ಲಿದೆ ಅಲ್ಲ ಬಂಕ್, ಇದು ಈ ಬಂಕು ಭಾರತ್ ಬಂಕ್. ಇದು ಎಲ್ಲ ಅಂದರೆ ನಾವು ರಿಂಗ್ ರೋಡ್ ಇಲ್ಲದೆ ಹೈದ್ರಾಬಾದ್ದು ಲೆಫ್ಟ್ ಸೈಡ್ ಸರ್ವಿಸ್ ರೋಡಲ್ಲಿ ಬರ್ತಿದ್ದಂಗೆ ಇಲ್ಲಿ ಬಂಕ್ ಐತೆ. ಈಗ ಲೈಟ್ ಆನ್ ಮಾಡು. ಬಂಕ್ ಐತೆ ಲೆಫ್ಟ್ ಸೈಡಲ್ಲಿ ಭಾರತ್ ಬಂಕು.
ಇಲ್ಲಿ 3,000 ಡೀಸೆಲ್ ಹಾಕ್ಸೋಣ ಅಂತ ನಿಲ್ಲಿಸ್ತೆ ಗುರು. 500 ರೂಪಾಯಿ ಕ್ಯಾಶ್ ಕೇಳಿದೆ, ಹಂಗೆ 500 ರೂಪಾಯಿ ಎಕ್ಸ್ಟ್ರಾ ಹಾಕ್ತೀನಿ, 3,000 ರೂಪಾಯಿ ಡೀಸೆಲ್ ಹಾಕಿ 500 ರೂಪಾಯಿ ಕ್ಯಾಶ್ ಕೊಡ್ರಿ ಅಂತ. ಸರಿ ಅಂದ. ಸರಿ ಅಂದ್ಬಿಟ್ಟು ಗುರು ಏನು ಮಾಡ್ದ ಅಂದರೆ 500 ರೂಪಾಯಿಗೆ ಡೀಸೆಲ್ ಹಾಕ್ಬಿಟ್ಟು ತೆಗ್ದು ಇಡ್ತಾವನಲ್ಲ. ಅಣ್ಣ ನಾನು ಹೇಳಿದ್ 3,000 ರೂಪಾಯಿಗೆ ಅಂದೆ. 3,000 ರೂಪಾಯಿಗೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಏನು ಮಾಡ್ದ ಅಂದರೆ ಇನ್ನೊಬ್ಬ ಬಂದು ನಾನು ಮುಂದೆ ನಿಂತ್ಕೊಂಡ. ಆ ರೀಡಿಂಗ್ ನನಗೆ ಕಾಣಿಸ್ಬಾರ್ದು ಅಂತ. ರೀಡಿಂಗ್ ಯಾಕೆ ಕಾಣಿಸ್ಬಾರ್ದು ಅಂದರೆ ಹೇಳ್ತೀನಿ ನೋಡ್ರಿ, 500 ರೂಪಾಯಿಂದನೇ ಕಂಟಿನ್ಯೂ ಮಾಡ್ತಾನೆ ಅವನು. ಈಗ 500 ರೂಪಾಯಿಗೆ ಹಾಕೋನಲ್ವಾ, ಮತ್ತೆ 500 ರೂಪಾಯಿಂದನೇ ಅವ್ನು ಕಂಟಿನ್ಯೂ ಮಾಡ್ತಾನೆ. ನನಗೆ ಗೊತ್ತಿರಲ್ಲ ಅವ್ನು 500 ರೂಪಾಯಿಂದನೇ ಕಂಟಿನ್ಯೂ ಮಾಡಿದ್ದಾನೆ ಅಂತ. ಆಗಲೇ 500 ರೂಪಾಯಿ ಹಾಕಿದ್ದ, ಇವಾಗ ಮತ್ತೆ 2,500 ರೂಪಾಯಿಗೆ ನಿಲ್ಲಿಸ್ಬಿಡ್ತಾನೆ. 3,000 ರೂಪಾಯಿ ಆಯಿತು, ಆಗಲೇ 500 ರೂಪಾಯಿ ಹಾಕಿದ್ದೆ, ಇವಾಗ 2,500ಕ್ಕೆ ಹಾಕಿದ್ದೀನಿ ನೋಡಪ್ಪ ಅಂತ ಹೇಳಿ ನಿಲ್ಲಿಸ್ತಾನೆ. ನಾನು 3,000ನೇ ಅನ್ಕೊಂತೀನಿ, ಆದರೆ ಅವನು ಅಲ್ಲಿ 500 ರೂಪಾಯಿಂದನೇ ಕಂಟಿನ್ಯೂ ಮಾಡಿ 2,500ಕ್ಕೆ ನಿಲ್ಲಿಸಿ 500 ರೂಪಾಯಿ ಹೊಡ್ಕೊಂತಾನೆ. ಈ ಥರ ಫ್ರಾಡ್ಗಳನ್ನ ಹೈದರಾಬಾದ್ ಲೈನಲ್ಲಿ ಓಡಿಸಾಡೋ ಎಷ್ಟು ಸತಿ ನೋಡಿದ್ದೀನಿ ಅಂದರೆ ಗುರು, 5,000 ರೂಪಾಯಿ 1,000 ರೂಪಾಯಿ ಎಲ್ಲ ಹೊಡೆಯಂಗೆ ನೋಡಿದ್ದೀನಿ. ನಮ್ಮ ರಾಯಚೂರಲ್ಲೂ ಅಷ್ಟೇ 8,000 ರೂಪಾಯಿ ಹಾಕ್ಸಿದ್ದೆ ಒಂದ್ಸತಿ. ಅವ್ನು 1,000 ರೂಪಾಯಿಗೆ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ಆಮೇಲೆ ಓನರೆಲ್ಲ ನನಗೆ ತಲೆ ಕೆಡ್ಸಕ್ಕೆ ನೋಡಿದ್ರು. ಅವನು ಫೋನ್ಪೇ ತೋರಿಸೋ ದುಡ್ಡು ಹಾಕಿರೋದು ಅಂತ ಹೇಳ್ತಾನೆ ಇನ್ನೊಬ್ಬ ಬಂದ್ಬಿಟ್ಟು. ನಾನು ತಿರುಗಲಿಲ್ಲ, ಅಲ್ಲಿ 500ರಿಂದಲೇ ಕಂಟಿನ್ಯೂ ಆಗೈತೆ ಅಂದೆ. 500ರಿಂದನೇ ಕಂಟಿನ್ಯೂ ಆಗೈತೆ, ತಿಗಾಬಿಸ್ಕೊಂಡು ಸೈಲೆಂಟಾಗಿ ಹಾಕ್ಬಿಟ್ರು ಗುರು. ಈ ಥರ ಫ್ರಾಡ್ಗಳು ಆಗ್ತಿರ್ತವೆ, ನೀವು ನೋಡಕ್ಕಂತೀರಿ ಹುಷಾರಾಗಿ. ಎಂಥ ನನ್ನ ಮಕ್ಳು ಇರ್ತಾರೆ ಅಂದರೆ ಹೈದರಾಬಾದ್ ಲೈನಲ್ಲಂತೂ ಹುಟ್ಟು ಕಚಡ ನನ್ನ ಮಕ್ಕಳು ಬಂದವರೆಲ್ಲ ದುಡ್ಡು ಹೊಡೆಯೋಕ್ಕೆ ನೋಡ್ತಿರ್ತಾರೆ ದೊಡ್ಡ ಗಾಡಿಗಳು ಬಂದಿದ ತಕ್ಷಣ. ಹೆಂಗೋ ರಿಂಗ್ ರೋಡ್ ಇಲ್ದ್ಬಿಟ್ಟು ಬಂದೆ ಗುರು. ನೋಡ್ರಿ ಇಲ್ಲಿ ರಿಂಗ್ ರೋಡ್ ಇಲ್ಲದೆ ಬಂದೆ ಬೆಂಗಳೂರು, ನಮ್ಮ ಬೆಂಗಳೂರು ಹೈವೇಗೆ ಬಂದು ಹೋಗ್ತಾ ಇದ್ದೀನಿ. ನನ್ನ ಮಕ್ಕಳು ನೋಡ್ಕೊಂಡೆಲ್ಲ ಹೋಗ್ಬೇಕಲ್ಲ, ಆಗ್ಬಿಟ್ರೆ ಜಾಸ್ತಿ. ಇದರಲ್ಲಿ ಸ್ವಲ್ಪ ಹುಷಾರಾಗಿರ್ರಿ ನಮ್ಮ ಡ್ರೈವರ್ಸ್ಗಳು, ನಮ್ಮ ಲಾರಿ ಡ್ರೈವರು. ಇನ್ನು ಏನಂದರೆ ಹೊಸಬ್ರೆಲ್ಲ ಬಂದ್ಬಿಟ್ಟಿರ್ತಾರೆ ಗುರು, ಹಿಂಗೆ ಮಾಡಿಬಿಡ್ತಾರೆ, ಯಾಮರ್ಸ್ತಾರೆ. ಡೀಸೆಲ್ ಮಾತ್ರ ಹುಷಾರಾಗಿರ್ರಿ, ಕೈಯಿಂದ ದುಡ್ಡು ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಯಾರು ಡ್ರೈವರ್ಗಳೆಲ್ಲ ಬಂದಿರ್ತಾರೆ. ಓನರ್ಗೆ ಏನಂದರೆ ಓನರ್ ಡ್ರೈವರ್ ಕಮ್ ಓನರ್ ಆಗಿರ್ತಾನಲ್ಲ, 1,000 ರೂಪಾಯಿ ಲಾಸ್. 500 ರೂಪಾಯಿ 1,000 ರೂಪಾಯಿ ಹೊಡೆದ್ರೆ 500 ರೂಪಾಯಿ 1,000 ರೂಪಾಯಿ ಅಷ್ಟೇ. 500 ರೂಪಾಯಿ 1,000 ರೂಪಾಯಿ ನಮಗೆ ಊಟ ತಿಂಡಿಗೆ ಇಲ್ದಾಗ ಆಗೋಗ್ಬಿಡುತ್ತು ಒಂದು ಟೈಮು. ಹಂಗೆ ಮಾಡ್ತಾರೆ ನಮ್ಮ ಮಕ್ಕಳು ಬಂಕರು. ಅದಕ್ಕೆ ಬಂಕಲ್ಲಿ ಯಾವತ್ತಿದ್ರೂ ಹುಷಾರಾಗಿರ್ಬೇಕು ನಮ್ಮ ಮಕ್ಕಳ ಹತ್ರ. ಹೋಗ್ಬಿಟ್ಟು ಊಟ ಮಾಡೋಣ ಅಲ್ಲೆಲ್ಲಾದ್ರೂ ಮುಂದೆ ನಿಲ್ಸ್ಕೊಂಡು. ಗುರು ಶಿಸ್ತಾಗಿ ಹೋಗಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಬಂದು ಗಾಡೀಲಿ ಕೂತ್ಕೊಂಡ್ವಿ. ಹೊರಡೋದೀಗ ನಾನು ತಮ್ಮ ಹೋಗಿ ಒಂದು ಬಿರಿಯಾನಿ ಒಂದು ಮೊಸರನ್ನ ತಿನ್ಕೊಂಡು ಸೀದಾ ಇವಾಗ ನಾವು ಹೆಂಗೆ ಹೊಡೋದಂದ್ರೆ ಜಡ್ಚರ್ಲ ರಾಯಚೂರಿಂದ ಬಳ್ಳಾರಿಯಿಂದ ಚಳ್ಳಕೆರೆ ಹಿಂಗೆ ಹೊರಟೋಗ್ತೀವಿ. ಯಾಕಂದರೆ ರೋಡು ಸ್ವಲ್ಪ ಗುಂಡಿನೇ ಇರ್ಬೋದು, ನಮಗೆ ಹೋಗೋಕ್ಕೆ ಸ್ವಲ್ಪ ಟೋಲ್ ಕಮ್ಮಿ ಬರುತ್ತೆ, ಸ್ವಲ್ಪ ಡಿಸ್ಟೆನ್ಸ್ ಕಮ್ಮಿ ಆಗುತ್ತೆ ಹಂಗಿಂದ ಹೋದರೆ ಹಾಸನ್ಗೆ ಅಂತ ಹೋಗ್ತಾ ಇದ್ದೀವಿ. ನಾವು ಹೋಗೋದೆಲ್ಲ ಹಂಗೇನೆ ಹೈವೇಲಿ ಹೋಗ್ತಿದ್ವಿ, ಆದರೆ ಇವಾಗ ಬೇಡ, ಹಿಂಗೊಂದ್ಸತಿ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಡಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಈ ರೋಡಲ್ಲಿ ಹೋಗಿದ್ದೀವಿ ಇವಾಗ ಹೋಗೋಣ. ಬರೋವಾಗ ಅದೇ ರೋಡಲ್ಲೇ ಬಂದಿದ್ದು, ಸ್ವಲ್ಪ ಕೆಲಸ ಇತ್ತು, ನಮ್ಮ ಅತ್ತೆಯವ್ರನ್ನ ಬಿಟ್ಟು ಬಂದಿದ್ದು, ಅದಕ್ಕಾಗಿ ಹಂಗೆ ಬಂದೆ ರಾಯಚೂರಿನಲ್ಲೇ. ಇವಾಗ ಹಂಗೆ ಹೋಗೋದು. ನೋಡಿರಿ ಗಾಡಿಗಳು ಎಲ್ಲ ಹೋಗ್ತವೆ. ಕ್ಯಾಮ್ರಾ ಕ್ಲಾರಿಟಿ ಹೆಂಗಿದೆ ಏನೋ ಗುರು. ಎಲ್ಲ ಸೆಂಟ್ರಲ್ಲಿ ಏನಾದರೂ ಆದರೆ ಸಿಗ್ತೀನಿ. ಇವಾಗ 3,000 ರೂಪಾಯಿ ಡೀಸೆಲ್ ಹಾಕ್ಸಿದ್ದೀನಿ. ನೆಕ್ಸ್ಟು ಕರ್ನಾಟಕ ಬಾರ್ಡ್ರಿಗೆ ಹೋಗಿ ಸಿಗ್ತೀವಿ ಗುರು ಎಲ್ರಿಗೂ. ಇವಾಗ ನೈಟೆಲ್ಲ ಗಾಡಿ ಓಡಿಸ್ಬೇಕು. ಕರ್ನಾಟಕ ಬಾರ್ಡ್ರಿಗೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡೆ ಒಟ್ಟಿಗೆ ಬೆಳಗ್ಗೆ ಸಿಗ್ತೀನಿ. ಎಲ್ರಿಗೂ ಗುಡ್ ನೈಟ್. ನೀನು ಹೇಳೋ ಗುಡ್ ನೈಟ್. ಗುರು ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ನೋಡ್ಕೊಂಡು ಒಂದು 500 ಮೀಟ್ರ್ ಮುಂದೆ ಬಂದಿಲ್ಲ ಗುರು, ಮತ್ತೆ ಟ್ರಾಫಿಕ್ ಜಾಮು ಏನಕ್ಕೆ ಅಂತ ಗೊತ್ತಿಲ್ಲ. ನಮ್ದು ಹೈದರಾಬಾದ್ ಹೈವೇಲಿ ಜಡ್ಚರ್ಲ ಇನ್ನೊಂದು 20 ಕಿಲೋಮೀಟ್ರ್ ಐತೆ. ನಾವು ಟೋಲ್ ಪಾಸಾಗಿ ಎಷ್ಟು ಕಿಲೋಮೀಟ್ರ್ ಬಂದಿರ್ಬೋದು, ಒಂದು 5 ಕಿಲೋಮೀಟ್ರೂ ಬಂದಿಲ್ಲ ಅಲ್ವ, ಅಷ್ಟೇ ಬಂದಿರೋದು. ಇಲ್ಲೇನಾಗೈತೆ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಆ ಕಾರ್ ಆಕ್ಸಿಡೆಂಟ್ ಆಗಿದ್ದು ಎಂದು ಗುದ್ದ ಅಂತ ಗೊತ್ತಿಲ್ಲ. ಅದೊಂದು ಕ್ಲಿಪ್ ಹಾಕ್ತೀನಿ ಅದ್ರದ್ದು. ಇಲ್ಲಿ ನೋಡ್ರಿ ಗುರು, ಆ ಕಡೆ ಆಪೋಸಿಟ್ ಸೈಡಲ್ಲೂ ಹೋಗ್ತಾವ್ರೆ, ಅಲ್ಲೂ ಟ್ರಾಫಿಕ್ ಆಗೋಗೈತೆ. ಅಪೋಸಿಟ್ ಸೈಡಲ್ಲೂ ನುಗ್ಬಿಟ್ಟವ್ರೆ ಈ ಕಡೆಯಿಂದ. ಇಲ್ಲಿ ಮುಂದೆ ಏನಾಗಿರೋದು ಅಂತಲೂ ಗೊತ್ತಾಗ್ತಿಲ್ಲ. ಇಲ್ಲಿ ಮುಂದೆ ಇನ್ನೊಂದು ಏನಾಗೈತೆ ಅಂತ. ಫುಲ್ ಟ್ರಾಫಿಕ್ ಜಾಮ್ ಆಗೈತೆ. ಮುಂದೆ ಏನಂತ ನೋಡಬೇಕು. ಫುಲ್ ದೊಡ್ಡದಾಗೆ ಜಾಮ್ ಆಗ್ಬಿಟ್ಟೈತೆ.
ಓ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಮತ್ತೆ ವೆಲ್ಕಮ್ ಮಾಡ್ತೀನಿ. ಅದೇ ಕಂಟಿನ್ಯೂ ಆಗಿಗೆ ಕಂಟಿನ್ಯೂ ಆಗಾದರೆ ಕಂಟಿನ್ಯೂ ಆಗಿ ಮಾಡ್ತೀನಿ, ಇಲ್ಲ ಅಂದರೆ ಸಪ್ರೇಟ್ ಮಾಡ್ತೀನಿ. ಯಾಕಂದರೆ ವೀಡಿಯೋ ದೊಡ್ಡದಾಗಿದ್ದರೆ ಅದಕ್ಕೋಸ್ಕರ ಇದು ಮಾಡ್ತೀನಿ. ಸಾಂಗ್ ನಿಲ್ಲಿಸ್ತೀನಿ. ಸಾಂಗ್ ಹಾಕೊಂಡು ಮಸ್ತಾಗಿ ಹೋಗ್ತಾ ಇದ್ದೆ ನಾನು. ಸಾಂಗ್ ಹಾಕೊಂಡು ಮಸ್ತಾಗಿ ಹೋಗ್ತಾ ಇದ್ವಿ. ವೆದರ್ ಒಂಥರ ಚೆನ್ನಾಗಿ ಸಿಕ್ತು ರಾಯಚೂರೆಲ್ಲ ಬಿಟ್ಟಾದ್ಮೇಲೆ. ಬೆಳಗ್ಗೆ ಎದ್ದಿದ್ದಲ್ಲ, ಗಾಡಿ ಓಡಿಸ್ಕೊಂಡೇ ಬಂದು ರಾಯಚೂರಲ್ಲಿ ಡೀಸೆಲ್ ಹಾಕ್ಸಿದಾಗ 4-5 ಗಂಟೆ ಆಗಿತ್ತು. ಡೀಸೆಲ್ ಹಾಕ್ಸಿ ಅಲ್ಲೇ ಮುಖಕ್ಕೆಲ್ಲ ತೊಳ್ಕೊಂಡು ಫ್ರೆಶ್ ಆಗಿ ಬರ್ತಿದ್ದೆ ಗುರು. ಹಂಗೆ ಬರ್ತಾ ವೆದರ್ ಯಾಕೋ ಸೂಪರ್ ಅನ್ನಿಸ್ತು, ಒಂಥರ ಚೆನ್ನಾಗಿತ್ತು ವೆದರು. ನೋಡ್ರಿ ಹೆಂಗಾಯ್ತು ಈ ಥರ ಮಳೆ ಮೋಡ ಸಣ್ಣಗೆ ಹನಿ ಬೀಳುತ್ತೆ, ಸೋನೆ ಮಳೆ ಚಿಕ್ಕದಾಗಿ ಆ ಕಡೆ ಈ ಕಡೆ ಸೈಡ್ಸ್. ಇವಾಗ ಬೀಳ್ತಿಲ್ಲ, ಅವಾಗ ಸ್ವಲ್ಪ ದೂರ ಬಂದಾಗ ಬೀಳುತ್ತೆ. ವ್ಯೂಸ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ವ್ಯೂ. ಗುರು ನಾನು ಎಲ್ಲಿ ವಿಡಿಯೋ ನಿಲ್ಸಿದ್ನ ಏನೋ ಗೊತ್ತಿಲ್ಲ, ಸ್ವಲ್ಪ ಯಾಕೋ ಮೂಡ್ ಖರಾಬ್ ಆಗಿಬಿಟ್ಟಿತ್ತು. ಅನ್ಲೋಡಿಗೆ ಬರ್ತಾ ಇದೀವಿ ಗುರು. ಇನ್ನೇ ಹಾಸನ 15 ಕಿಲೋಮೀಟ್ರ್ ಐತೆ. ಏನು ಕತೆ ಆಗೋಗ್ಬಿಟ್ಟೈತೆ ಅಂದರೆ, ನಮ್ಮ ದುದ್ದ ಹತ್ರ ಗೇಟ್ ಇದೆಯಲ್ಲ, ಇಲ್ಲಿ ನೋಡ್ರಿ ತೋರಿಸ್ತೀನಿ ಗಾಡಿಗಳು ಹೆಂಗೆ ಹೋಗ್ತವೆ ಅಂತ. ನೋಡ್ರಿ ಇಲ್ಲೆಲ್ಲ ಗಾಡಿಗಳು ಯಾವುದೋ ಸಿಂಗಲ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಗುರು. ಸಿಂಗಲ್ ರೋಡಲ್ಲಿ ಎಲ್ಲ ಗಾಡಿಗಳು ಹಿಂಗೆ ಹೋಗ್ತಿರೋದು. ನಾನು ಹಿಂದೆನೂ ನೋಡ್ರಿ ಲಾರಿ ಅವ್ನು ಬರ್ತಾವನೆ. ಏನಾಗಿತ್ತಂದರೆ ಲಾರಿ ಅವನಿಗೆ ಜಾಗ ಕೊಟ್ಬಿಡ್ತೀನಿ ತಡ್ರಿ ಹೋಗಿ. ನೋಡ್ರಿ ಈ ಬಸ್ ಒಂದು ಸಾಯ್ತಿರೋದು ನೋಡ್ರಿ. ನನ್ನ ಮಕ್ಳು KSRTC ಅವರು ಗುರು ಇಷ್ಟೇ ಜಸ್ಟ್ ಹಿಂದೆಗಡೆ ಇರೋ ಬಸ್ ಒಂದು ಟರ್ನಲ್ ಸೈಡ್ ಹೊಡಿತಾರೆ ಇಬ್ರು. ನನ್ನ ಅರ್ಧ ಬಂದ್ಬಿಟ್ಟವ್ರೆ. ಎಲ್ಲಿಂದ ಜಾಗ ಕೊಡ್ಲಿ ಸ್ಲೋ ಮಾಡ್ಕೊಂಡೆ ಮುಂದೆ ಇರೋನು ಪಾಸ್ ಆದ, ಹಿಂದೆ ಇರೋನು ಬಂದ ಕಚ್ಕೊಂಡು ನಾನು ಈಗ ಟರ್ನ್ ಆದ ರೈಟಿಗೆ. ಟರ್ನ್ ಸ್ಟ್ರೈಟ್ ಆಗೋಗ ಹಿಂಗೆ ನನಗೆ ಸೈಡಿಗೆ ಬಂತಲ್ಲ, ಅವ್ನು ಲೆಫ್ಟ್ ಸೈಡ್ ರೈಟ್ ಸೈಡಲ್ಲೇ ಇದ್ದ. ಟಚ್ ಆಗೋದು, ನಾನು ಸ್ಲೋ ಮಾಡ್ಕೊಂಡೆ ರೈಟಿಗೆ ಬಟ್ ಅಂತ ನಿಲ್ಲಿಸ್ಲಿಲ್ಲ. ಹೋಗ್ತಾರೆ ಈ ಕಾರ್ ರೋಡೆಲ್ಲ ಸಾಯ್ತಾರ. ಬಸ್ಸವರಿಗೆ, ಗೌರ್ಮೆಂಟ್ ಬಸ್ಸವರಿಗೆ ಹೇಳ್ತಿದ್ದೀನಲ್ಲ, ಅವ್ರಿಗೆ ಅವ್ರ ಬಸ್ಗಳಾಗಿದ್ರೆ ಮಾಡ್ಕೊಂಡು ನೋಡಿದ್ರೆ ಟೈಮಿಂಗ್ಸ್ ಇರುತ್ತೆ. ಓಡ್ಸೋರು ಇದ್ದಾರೆ. ನಮ್ಮ ಚಿಕ್ಕಪ್ಪನ ಡ್ರೈವರೇ, ಚಿಕ್ಕಪ್ಪನ ಗೌರ್ಮೆಂಟ್ ಬಸ್ ಡ್ರೈವರೇ. ಹೈದರಾಬಾದ್ ಹೊಡಿತಿದ್ರು ಮೊದಲು ಹಾಸನದಲ್ಲಿ, ಇವಾಗ ಬೆಂಗಳೂರು ಹೊಡಿತಾರೆ. ಮಂಗಳೂರಲ್ಲೇ ಓಡಿಸೋದು. ಅವ್ರು ಎಷ್ಟು ಹೆಂಗೆ ಓಡಿಸ್ತಾರೆ ಅಂದರೆ, ಈಗ ಮಕ್ಳಿಗೆ ಹೇಳ್ತಾರೆ ಇವಾಗ ಬಂದಿರ್ತಾರೆ, ಏನೇನೋ ಗೊತ್ತಿಲ್ಲ. ಬಸ್ ಯಾವುದೋ ಒಂದು ಬಸ್ಸು ಹೊಡಿತಾ ಇರೋದು. ಗೌರ್ಮೆಂಟಲ್ಲಿ ತಗೊಳ್ಳೋರು ಸ್ವಲ್ಪ ನೋಡ್ಕೊಂಡು ತಗೋಬೇಕು. ಆಕ್ಸಿಡೆಂಟು ಜಾಸ್ತಿ. ನೋಡ್ರಿ ಹೆಂಗೆ ಹೋಗ್ತಾರೆ ಈ ಕಾರು. ನನಗೆ ಮೇಲ್ಗಡೆ ಮರಗಳು ಹೈಟ್ ಐತೆ, ಒಂದು 2 ಅಡಿ ಹೈಟ್ ಐತೆ. ಮೇಲ್ಗಡೆ ಮರಗಳು ಬಂದು ಸಾಯ್ತಾರೆ. ಅದು ಈ ರೋಡಲ್ಲಿ ರೈಲ್ವೆ ಗೇಟು ಓಪನ್ ಆಗ್ತಿಲ್ಲ. ರೈಲ್ವೆ ಗೇಟ್ ಹಾಕಿದ್ರೆ ರೈಲ್ವೆ ಗೇಟ್ ಜಾಮ್ ಆಗ್ಬಿಟ್ಟೈತೆ, ಗೇಟೇ ಜಾಮ್ ಆಗ್ಬಿಟ್ಟೈತೆ. ಯಾಕೆ ಓಪನ್ ಆಗ್ತಿಲ್ಲ ಅದು ಹೇಳ್ತಿಲ್ಲ. ಓಪನ್ ಆಯ್ತು ಬಂದು ಮಕ್ಕಳೇ ಆರಾಮ. ಅದೇನಾಗೈತೆ, ಅದು ಲಾಕ್ ಆಗೋಗ್ಬಿಟ್ಟೈತೆ. ಫುಲ್ಲು ಟ್ರಾಫಿಕ್ ಜಾಮು. ಆ ದುಡ್ಡ ಹತ್ರನೇ ಲೆಫ್ಟಿಗೆ ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ರೋಡ್ ಐತೆ, ಅದ್ರಲ್ಲಿ ಬಂದ್ವಿ. ಆ ರೋಡಲ್ಲೇ ಸಿಂಗಲ್ ರೋಡು ಹೋಗ್ತಾ ಇದ್ವಿ. ಅದೇನಾಯ್ತು ರೈಲ್ವೆ ಗೇಟಿಗೆ ಗೊತ್ತಿಲ್ಲ. ಈ ರೋಡಲ್ಲೂ ನಮ್ಮ ಮಕ್ಕಳು ಬಿಡಲ್ಲ ಅಂತಾರೆ. ಅದೇನು ಆಗ್ತೈತೆ ಅಂತ ನೋಡಿದ್ರು. ನಾವು ಅಂತ ಅನ್ಲೋಡ್ ಪಾಯಿಂಟಿಗೆ ಬಂದ್ವಿ. ಅರ್ಜೆಂಟ್ ಇತ್ತು ಮೆಟೀರಿಯಲ್ ಅನ್ನಲ್ಲ. ನಾನು ಅನ್ಲೋಡ್ ಪಾಯಿಂಟಿಗೆ ಬಂದಿದ ತಕ್ಷಣ ಗಾಡಿ ಒಳಗಡೆ ಬಿಟ್ಟು ಅನ್ಲೋಡ್ ಮಾಡೇ ಬಿಟ್ರು. ಟೈಮೇ ಸಿಗಲಿಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೆ. 10 ನಿಮಿಷಕ್ಕೆ ಅನ್ಲೋಡ್ ಮಾಡಾಕ್ಬಿಟ್ರು. ಇಲ್ಲಿದ್ದಾವೆ ಕಣ್ರಿ ತೋರಿಸಿ. ಇವನ್ನ ಅನ್ಲೋಡ್ ಮಾಡಿಬಿಟ್ರು ಇದರಲ್ಲಿ ಅಲ್ಲಿ ಫೋರ್ಕ್ ಲಿಫ್ಟರಲ್ಲಿ ಅನ್ಲೋಡ್ ಮಾಡಿದ್ರು. ರಿಸೀವ್ಡ್ ಕೊಟ್ಟವ್ರೆ. ಅಲ್ಲಿ ಹೋಗ್ಬಿಟ್ಟು ಸೆಕ್ಯೂರಿಟಿ ಹತ್ರ ಬರ್ಸ್ಕೊಂಬರೋದು. ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಬರ್ರಿ ಫ್ರೆಂಡ್ಸ್ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಕೇಳ್ಕೊ ಬರ್ತೀನಿ. ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ, ಅಷ್ಟು ಅರ್ಜೆಂಟ್ ಇತ್ತು ಮೆಟೀರಿಯಲ್ಲು. ಬರ್ತಿದ್ದಂಗೆ ಒಳಗಡೆ ಕರ್ಕೊಂಡ್ರು. ಹಗ್ಗ ಬಿಚ್ತಿದ್ದಂಗೆ ಟಾರ್ಪಲ್ ತೆಗ್ಸಿ ಬರ್ತಿದ್ದ ಹಂಗೆ ಎಳ್ದೇ ಬಿಟ್ರು ಪಟ ಅಂತ 10 ನಿಮಿಷಕ್ಕೆ. ಗಾಡಿ ತಗೊಬರ್ರಿ ಹೊರಗಡೆ ಅಂದರು. ಹೊರಗಡೆ ತಗೊಂಡೋಗಿ ಸೀದಾ ಸ್ವಲ್ಪ ಊರಿಗೆ ಹೋಗ್ಬೇಕು. ಬ್ಯಾಟ್ರಿ ಪ್ರಾಬ್ಲಮ್ ಆಗೈತೆ. ಬ್ಯಾಟ್ರಿದಲ್ಲ, ವೈರಿಂಗ್ ಪ್ರಾಬ್ಲಮ್ ಐತೆ ಒಳಗಡೆ. ವೈರಿಂಗ್ ಎಲ್ಲ ಸ್ಟಾರ್ಟ್ರದ ಅಂತ ಗೊತ್ತಾಗುತ್ತೆ. ತುಮಕೂರಿಗೆ ಹೋಗ್ತೀನಿ ಇಲ್ಲಿಂದ. ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಹೋಗೋಣ ಗುರು. ಅಷ್ಟೇ ಏನಾಯ್ತಂದ್ರೆ ಅನ್ಲೋಡ್ ಮಾಡ್ಸ್ಕೊಂಡು ಸೀದಾ ಹೊರಟ್ವಿ.
ಲೋಡು ಇವಾಗಿಲ್ಲ, ನೋಡಬೇಕು ಲೋಡು. ಯಾಕೆ ಅಂದರೆ ನಮ್ಮದು ಇವತ್ತು ಗಾಡಿ ಬೇರೆ ಸ್ಟಾರ್ಟ್ ಆಗ್ತಿಲ್ಲ. ಅದಕ್ಕೆ ನಾವು ಇವಾಗ ತುಮಕೂರಿಗೆ ಹೋಗಿ ಗಾಡಿ ಸರಿ ಮಾಡಿಸ್ಕೊಂಡು ಹೋಗ್ತೀವಿ ಲೋಡಿಗೆ. ನಮ್ಮೂರಿಂದನೇ ಲೋಡ್ ಆಗುತ್ತೆ 10 ಕಿಲೋಮೀಟ್ರಿಂದ ಕೊಬ್ಬರಿ ಹೈದ್ರಾಬಾದ್ಗೆ. ಇವಾಗ ಐತೆ 10 ಟನ್ ಐತಂತೆ. ಗಾಡಿ ರೆಡಿ ಮಾಡಿಸ್ಕೊಳ್ಳಿ ಅಂತ ಅಂದವ್ರೆ. ಗಾಡಿ ರೆಡಿ ಮಾಡಿಸ್ಕೊಂಡು ಹೋಗಬೇಕು. ಇವಾಗ ಇಲ್ಲಿ ಊಟ ಮಾಡೋಕ್ಕೆ ನಿಲ್ಸಿದ್ದೀವಿ, ಗಾಡಿ ರನ್ನಿಂಗಲ್ಲೇ ಬಿಡಬೇಕು. ಹೋಗ್ತಾ 1000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಹೋದರೆ ಸೀದಾ ಡೈರೆಕ್ಟ್ ಹೊರಟೋಗ್ತೀವಿ. ಮತ್ತು ಎಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಕ್ಲೀನಾಗಿ ಸಿಗ್ತೀನಿ. ನೆಕ್ಸ್ಟ್ ಇಲ್ಲಿಂದ ಹೊರಡುವಾಗ ಕ್ಲೀನಾಗಿ ಸ್ನಾನ ಮಾಡ್ಕೊಂಡು ಎಲ್ಲ ಫ್ರೆಶ್ ಯೂಟ್ಯೂಬ್ ವ್ಲಾಗ್ ಹಾಕ್ತೀನಿ ಫಸ್ಟಿಂದ. ಹಂಗೆ ಎಲ್ಲರೂ ನನ್ನ ಚಾನಲ್ನ ಯಾರ್ಯಾರು ಹೊಸಬ್ರು ಅಲ್ಲ, ನಾನೇ ಹೊಸಬ ಈಗ. ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ ಏನೇನು ತಪ್ಪಿದೆ ಏನೇನು ಸರಿ ಇಲ್ಲ ಅಂತ. ಮತ್ತು ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ, ಆದರೆ ಮಾತಾಡೋದೆಲ್ಲ ಏನೇನು ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.